ಇಲ್ಲಿ ಮುಗಿದ ಮೇಲೆ ಇನ್ನು ಈಶಾವಾಸ್ಯದ ಮೊದಲನೇ ಮಂತ್ರಕ್ಕೆ ಬರೋಣ. ಉಪನಿಷತ್ತಿನ ಮೊದಲನೇ ಮಂತ್ರ ಬಹಳ ಪ್ರಸಿದ್ಧವಾದಂಥ ಮಂತ್ರ, ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುವಂಥ ಮಂತ್ರ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗ್ರದ ಕಶ್ಯ ಸ್ವಿಧನಂ ಅಂತನ್ನುವಂಥ ಮಂತ್ರ. ಇದನ್ನು DVG ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹುಶಃ ಒಂದು ಸಲ ಅನುವಾದ ಮಾಡಿದ ತೃಪ್ತಿ ಆಗಿಲ್ಲ ಅವರಿಗೆ, 2 ಸಲ ಅನುವಾದ ಮಾಡಿದ್ದಾರೆ. ಅದನ್ನು 2 ಅನುವಾದ ಇದೆ. ಈಶಾವಾಸ್ಯಮಿದಗಂ ಸರ್ವಂ ಅದನ್ನು ಮಾಡಿದ್ದು ಈಶನಾವರಿಸಿರ್ಪನಿ ಜಗವನೆಲ್ಲವನು. ಈಶನಾವರಿಸಿರ್ಪನಿ ಜಗವನೆಲ್ಲವನು ಏಸಾನುಂ ಇದರೋಳ್ ಉಲುಗುವುದೆಲ್ಲ ಅವನೋಳ್ ತ್ಯಜಿಸಿ ನೀ ಜಗವನ್ ಆ ತ್ಯಾಗದೊಳೆ ಸೊಗವನುಣು ನಿಜದಿ ಧನವು ಯಾರದು ಬಂದನು ಮೆಳಸದಿರು. ಮಾತೆಷ್ಟು ಚೆನ್ನಾಗಿದೆ. ಈಶನಾವರಿಸಿಪ್ಪನಿ ಜಗವನೆಲ್ಲವನು. ಈಶ ಇಡೀ ಜಗತ್ತನ್ನು ಆವರಿಸಿಕೊಂಡಿದ್ದಾನೆ. ಏಸಾನುಂ ಇದರೊಳು ಉಲುಗುವುದೆಲ್ಲ ಅವನೋಳು. ಇಲ್ಲಿ ಏನಾದರೂ ಅಲಗಾಡ್ತಾ ಇದ್ದರೆ ಅದೆಲ್ಲವೂ ಅವನೊಳಗೆ ಇರುವಂಥದ್ದು. ತ್ಯಜಿಸಿ ನೀ ಜಗವನ್, ಈ ಜಗವನ್ನು ನೀನು ತ್ಯಾಗ ಮಾಡಿ ಆ ತ್ಯಾಗದೊಳೆ ಸೊಗವನು, ಈ ತ್ಯಾಗ ಮಾಡಿ ಸಂತೋಷವನ್ನು ಪಡು. ನಿಜದಿ ಧನವು ಯಾರದು? ಧನ ಅವಂದು, ಧನ ನಂದು ಅಂತ. ಧನ ಯಾರದು ನಿಜವಾಗ್ಲೂ? ಅದು ಒಂದನು ಎಣಸದಿರು. ಯಾವುದು ಎಣಸಬೇಡ, ನನ್ನ ರೊಕ್ಕ ಅವ್ರ ದುಡ್ಡು ಅಂತ ಅನ್ಬೇಡ, ಬಂದದ್ರಲ್ಲಿ ಸುಖವಾಗಿರು ಅಂತ ಹೇಳುದು. ಇನ್ನೊಮ್ಮೆ ಅನುವಾದ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಚಂದ ಮಾಡಿದ್ದಾರೆ. ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಸುವುದೆಲ್ಲ, ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಪುವುದೆಲ್ಲ, ವಿಶ್ವದಲ್ಲಿ ಸುಳಿವಣುಮು ಆತನ ನಿವಾಸಂ. ತ್ಯಜಿಸಿ ನೀನಿದನ್ ಆತನ್ ಏನ ನೀವನೋ ಅದನ್ನು ಭುಜಿಸು, ಬಯಸದಿರು ಆರ ಪುರುಳಮನ್ ಎಂದುಂ ಅಂತ. ಈಶ್ವರನ ಮನೆಯೋ ಇದು ಕಣ್ಣಿಗೆ ಕಾಣಿಪುವುದೆಲ್ಲ. ನಮ್ಮ ಕಣ್ಣಿಗೆ ಕಾಣಿಸುವುದಂತೆಲ್ಲನೂ ಅದು ಈಶ್ವರನ ಮನೆ, ಅವಂದೇ ಮನೆ ಅದು. ವಿಶ್ವದಲ್ಲಿ ಸುಳಿ ಅಣುಮು ಆತನ ನಿವಾಸಂ. ಈ ವಿಶ್ವದಲ್ಲಿ ಬರುವಂಥ ಸಣ್ಣ ಅಣು ಕೂಡ ಆಗ್ಬೋದು, ಸಣ್ಣ ವಸ್ತು ಕೂಡ ಆಗ್ಬೋದು, ಯಾವುದೇ ಆಗಲೂ ಅವನ ನಿವಾಸ. ಪ್ರತಿಯೊಂದರೊಳಗೂ ಆತ ಇದ್ದಾನೆ. ಇದು ನಮ್ಮ ಕಥೆಗಳು ಎಷ್ಟು ಸುಂದರವಾಗಿ ಹೇಳ್ತಾವಲ್ಲ, ಪುರಾಣ ಕಥೆಗಳು ಅಂತೀವಿ. ಆ ಪುರಾಣ ಕಥೆಗಳಿಂದಿರುವ ಸಂಕೇತಗಳನ್ನು ಗಮನಿಸಬೇಕು. ಹಿರಣ್ಯಕಶಿಪು ಬರ್ತಾನೆ ಮಗನ ಹಿಡ್ಕೊಂಡು, ಎಲ್ಲಿದ್ದಾನೆ ನಾರಾಯಣ, ಎಲ್ಲಿದ್ದಾನೆ ನಾರಾಯಣ, ಎಲ್ಲ ಕಡೆ ಇದ್ದಾನೆ, ಎಲ್ಲಿದ್ದಾನೆ? ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿ. ಅದು ಕಥೆಯನ್ನು ಕೇಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದ್ರ ಹಿಂದಿರುವಂಥ ಸತ್ಯ ಏನು ಅಂದರೆ, ಪ್ರತಿಯೊಂದು ವಸ್ತುವಿನಲ್ಲಿ ನಾವು ಹೇಳ್ತೀವಿ ಅಣುರೇಣು ತೃಣಕಾಷ್ಠಗಳಲ್ಲಿ ಇದ್ದಂಥ ಭಗವಂತ ಅಂತ ಹೇಳ್ತೀವಿ. ಅಂದರೆ ಭಗವಂತ ಪ್ರತಿಯೊಂದರಲ್ಲೂ ಇದ್ದಾನೆ ಅಂತ ತೋರಿಸೋದಕ್ಕೆ ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಇದ್ದಾನೆ ಅಂತ ಹೇಳಿದಾಗ ನರಸಿಂಹ ಹೊರಗೆ ಬಂದ ಅಂತ ಹೇಳುವಂಥದ್ದು. ಕಂಬದಿಂದ ಬನ್ನುವಂಥ ದರ್ಶನ ಎಷ್ಟು ಅದ್ಭುತವಾದದ್ದು ಅಂದರೆ, ನಿರ್ಜೀವವಾದಂಥ ವಸ್ತುವಿನಲ್ಲೂ ಕೂಡ ನಿರಾಕಾರನಾದಂಥ ಭಗವಂತ ಆಕಾರ ರೂಪದಲ್ಲಿ ಬರ್ತಾನೆ ಹೊರಗಡೆ ಅಂತ. ಎಂಥ ಅದ್ಭುತ ಕಲ್ಪನೆ ಅದು. ನಮ್ಮ ಪುರಾಣಗಳ ಕಥೆಗಳು ರೋಮಾಂಚನ ಮಾಡುವಂಥವು. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ, ಅದಕ್ಕೆ ಹೇಳ್ತಾರೆ ವಿಶ್ವದಲ್ಲಿ ಸುಳಿ ಅಣುಮು ಆತನ ನಿವಾಸಂ. ತ್ಯಜಿಸಿ ನೀನಿದನ್, ಅವನ ಜಗತ್ತಿದು, ಅದನ್ನು ಬಿಟ್ಟುಬಿಡು ಜಗತ್ತನ್ನು. ಆತನ್ ಏನ ನೀವನೋ ಅದನ್ನು ಭುಜಿಸು. ಹಠ ಹಿಡಿಬೇಡ, ಅದನ್ನು ಕೊಡು ಇದನ್ನು ಕೊಡು ಅನ್ನೋಕ್ಕೆ ನೀನೇನು ಮೇಸ್ತ್ರಿ ಅಲ್ಲ ನೀನು. ಅದು ಕೊಡು ಇದು ಕೊಡು ಅಂತ ಕೇಳೋದಕ್ಕೆ. ಅವನು ಏನು ಕೊಡ್ತಾನೋ ಅದನ್ನು ತಗೋ, ಭುಜಿಸು, ಸಂತೋಷವಾಗಿರು. ಬಯಸಿದಿರು ಆರ ಪುರುಳಮನಂ ಎಂದು, ಮತ್ತೊಬ್ಬರ ಹಣಕ್ಕೆ ಎಂದು ಕೈ ಹಾಕಬೇಡ, ಚಿಂತೆ ಮಾಡಬೇಡ, ಮತ್ತೊಬ್ಬರು ಯಾವ ವಸ್ತುವಿಗೂ ಆಸೆ ಮಾಡಬೇಡ ಅಂತ. ಎಷ್ಟು ಚೆನ್ನಾಗಿದೆ ಅದು. ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇದು ಮಂಕುತಿಮ್ಮದ ಮಾತು. ಇರುವ ಕೆಲಸವ ಮಾಡು. ಇನ್ನು ಯಾವ ಕೆಲಸ ಇದೆಯೋ ಮಾಡು. ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಸಣ್ಣದಲ್ಲ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು. ನಮ್ದೇನ್ರಿ ಕೆಲಸ, ಸಣ್ಣ ಕೆಲಸ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಯಾವುದೋ ಆಫೀಸಲ್ಲಿ ಡೈರೆಕ್ಟ್ರ್ ಒಂದು ದಿವಸ ಬರದೇ ಹೋದರೆ ಏನೂ ನಷ್ಟ ಆಗಲ್ಲ, ಡಿಪಾರ್ಟ್ಮೆಂಟ್ ಇನ್ನೂ ಶಾಂತವಾಗಿರ್ತದೆ. ಡೈರೆಕ್ಟ್ರ್ ಬರದೇ ಹೋದರೆ ಡಿಪಾರ್ಟ್ಮೆಂಟ್ ಶಾಂತವಾಗಿರ್ತದೆ. ಆದರೆ ಅವತ್ತು ಆ ಟಾಯ್ಲೆಟ್ ಕ್ಲೀನರ್ ಬರದೇ ಹೋದರೆ ಪರಿಸ್ಥಿತಿ ಕೆಟ್ಟು ಹೋಗ್ತದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾವುದೋ ಕೆಲಸ ಸಣ್ಣದಲ್ಲ. ಡೈರೆಕ್ಟ್ರ್ ಕೆಲಸ ದೊಡ್ಡದು, ಟಾಯ್ಲೆಟ್ ಕ್ಲೀನರ್ ಕೆಲಸ ಸಣ್ಣದು ಅಂತಲ್ಲ. ಅದಕ್ಕೊಂದು ಭಾಳ ಚೆನ್ನಾಗಿದೆ. ಈ ನಾಸಾದಲ್ಲಿ ಒಬ್ಬ ಹೋಗಿ ಕೇಳಿದಂತೆ ಟಾಯ್ಲೆಟ್ ಕ್ಲೀನರಿಗೆ, ವಾಟ್ ಡು ಯು ಡೂ, ನೀನೇನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದಂತೆ. ಅವನ ಉತ್ತರ ಭಾಳ ಚೆನ್ನಾಗಿದೆ. ಐ ಆಮ್ ಹೆಲ್ಪಿಂಗ್ ಮ್ಯಾನ್ ಟು ಗೋ ಆನ್ ಮೂನ್ ಅಂತ ಹೇಳಿದಂತೆ.
ಅಂದರೆ ಟಾಯ್ಲೆಟ್ ಕೊಡಿಸೋ ಒಂದು ಕೆಲಸ ಆಯ್ತಂದು, ಆದರೆ ಇಡೀ ಪರಿವಾರ ನಾಸಾದ್ದೇನಿದೆಯಲ್ಲ, ನಮ್ಮ ಉದ್ದೇಶ ಮನುಷ್ಯನ ಚಂದ್ರನ ಮೇಲೆ ಕಳಿಸುವಂಥದ್ದು, ಅದಕ್ಕೂ ನಾನು ಸಹಾಯ ಮಾಡ್ತಿದ್ದೀನಿ ಅಂತ. ಸಣ್ಣದಲ್ಲ ನನ್ನ ಕೆಲಸ ಅಂತ. ಅದಕ್ಕೆ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು ದೊರೆತುದ ಹಸಾದವೆಂದುಣ್ಣು. ಹಸಾದಂದು ಪ್ರಸಾದ, ಏನು ಕೊಡ್ತಾನೋ ಭಗವಂತ ಅದನ್ನು ಪ್ರಸಾದವೆಂದುಣ್ಣು. ಧರಿಸು ಲೋಕದ ಭರವ, ಈ ಜಗತ್ತಿನ ಭರ ಇದೆಯಲ್ಲ ಬಿಟ್ಟು ಹೋಗಬೇಡ, ಜಗತ್ತಿನ ಭರವನ್ನು ಪಡಿಸು, ಆದರೆ ಪರಮಾರ್ಥವನ್ನು ಬಿಡದೆ ಅದನ್ನು ಬಿಡಬೇಡ. ಹೊರಡು ಕರೆ ಬರಲ್ಲ ಅಳದೆ ಮಂಕುತಿಮ್ಮ, ಹೊರಡುವಾಗ ಹತ್ಕೋತ ಹೋಗ್ಬೇಡ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೋಗ್ಬಿಡು, ಏನು ತೊಂದರೆ ಇಲ್ಲ, ಹಾಗೆ ಹೋಗಬೇಕು ಅಂತ ಡಿ ವಿ ಜಿ ಹೇಳ್ತಾರೆ. ಇಲ್ಲಿ ಅದೇ ಹೇಳ್ತಾರೆ ನೋಡಿ, ಆತನ ಏವನೀವನೋ ಅದನ್ನು ಭುಜಿಸು, ಬಯಸಿದಿರು ಆರ ಪುರುಳಮನ್ ಎಂದು ಮತ್ತೊಬ್ಬರದ್ದು ಎಂದು ಕೈ ಚಾಚಬೇಡ ಅಂತ ಹೇಳುದು. ಈ ಉಪನಿಷತ್ತು ಶುರು ಆಗೋದೇ ಈಶಾವಾಸ್ಯಮಿದಗಂ ಸರ್ವಂ, ಈಶಾವಾಸ್ಯ ಅಂತ ಪದದಿಂದ ಶುರು ಆಗೋದ್ರಿಂದ ಇದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರೆದರು. ಮೊದಲನೇ ಪದಾನೇ ಈಶಾವಾಸ್ಯ ಅಂತ ಬಂದಿರೋದು. ನಾನು ಮೊದಲೇ ಹೇಳಿದ ಹಾಗೆ ಇದು ಗಾತ್ರದಲ್ಲಿ ಚಿಕ್ಕದಾದರೂ ಕೀರ್ತಿಯಲ್ಲಿ ದೊಡ್ಡದಾದದ್ದು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಈ ಉಪನಿಷತ್ತಿನ ಮೊದಲಿನ 2 ಮಂತ್ರಗಳು ಮಾತ್ರ ಬಹಳ ಅದ್ಭುತ, ಬಹಳ ಮುಖ್ಯವಾಗಿ ಕೂಡ, ಅಂದರೆ ಉಳಿದದ್ದು ಮುಖ್ಯ ಅಲ್ಲ ಅಂತಲ್ಲ. ಇಡೀ ಉಪನಿಷತ್ತಿನ ಅರ್ಥಗಳನ್ನು ಹಿಡ್ಕೊಂಡದ್ದು 2 ಮೊದಲಿನ ಮಂತ್ರಗಳು. ಇವನ್ನ ಸಾರಭೂತ ಮಂತ್ರಗಳು ಅಂತ ಶಂಕರಾಚಾರ್ಯ ಕರೆದರು, ಮೊದಲಿನ 2 ಮಂತ್ರ. ಯಾಕಂದರೆ ಉಳಿದ 16 ಮಂತ್ರಗಳು ಇರೋದು ಈ 2 ಮಂತ್ರವನ್ನು ವಿಸ್ತರಿಸ್ತಾ ಹೋಗುವಂಥದ್ದು. ಅದಕ್ಕೆ ಮೊದಲಿನ 2 ಮಂತ್ರ ಹೆಚ್ಚು ನಾವು ಗಮನಿಸಬೇಕು. ಈ ಮೊದಲಿನ 2 ಮಂತ್ರಗಳೇನಿದ್ದಾವೆ ಅದನ್ನೇ ಉಳಿದ ಮಂತ್ರ ವಿಸ್ತಾರ ಮಾಡ್ತಾ ಹೋಗ್ತದೆ. ನೋಡಿದರೆ ಈ 3ನೇದಿಂದ 8ನೇ ಮಂತ್ರ ಏನು ಬರ್ತದೆ ಅದು ಮೊದಲನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತದೆ. 2 ಮಂತ್ರಗಳು ಮುಖ್ಯ ಅಂತ ಹೇಳಿದೆ. 3ನೇದರಿಂದ 8ನೇ ಮಂತ್ರಗಳು ಮೊದಲನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತವೆ. ಆಮೇಲೆ ಉಳಿದಂಥ 9ರಿಂದ 18ನೇ ಮಂತ್ರಗಳೇನಿದ್ದಾವೆ ಅದು 2ನೇ ಮಂತ್ರವನ್ನು ವಿಸ್ತರಿಸ್ತಾ ಹೋಗ್ತವೆ. ಮುಖ್ಯವಾಗಿ 2 ಆ 2 ಏನು ಅನ್ನೋದು ಗಮನಿಸೋಣ. ಈ ಮಂತ್ರದಲ್ಲಿರುವಂಥ ಚಿಂತನೆಗಳು 3, ಮುಖ್ಯವಾಗಿರುವಂಥದ್ದು 3. ಮೊದಲನೇದು ಸಾಧಕನ ಮುಖ್ಯ ಗುರಿ ಏನು ಅಂತ. ಒಬ್ಬ ಸಾಧಕ ಇದ್ದಾನೆ, ಅವನ ಮುಖ್ಯ ಗುರಿ ಏನು ಅಂತ. ಅವನ ಗುರಿ ಸತ್ಯವನ್ನು ಹುಡುಕಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು. ಅದನ್ನು ಬ್ರಹ್ಮಜ್ಞಾನ ಅಂತ ಕರೀರಿ, ಆತ್ಮಜ್ಞಾನ ಅಂತ ಕರೀರಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಸಾಧನೆ ಮಾಡುವುದು ಅಂದರೆ ಆತ್ಮಜ್ಞಾನ ಆಗುವಂಥದ್ದು, ಬ್ರಹ್ಮಜ್ಞಾನ ಆಗುವ ಅದು ಗುರಿ. ಒಂದು ಗೋಲ್ ಆಫ್ ದ ಸೀಕರ್ ಈಸ್ ಲುಕಿಂಗ್ ಫಾರ್ ದಿ ಇಟರ್ನಲ್ ಟ್ರೂತ್. ಅದಾಯಿತು. ಆ ಗುರಿ ಮುಟ್ಟಬೇಕಾದ್ರೆ ಹಾದಿ ಬೇಕಲ್ಲ, ಮಾರ್ಗಗಳು ಬೇಕಲ್ಲ. 2 ಮಾರ್ಗಗಳಿದ್ದಾವೆ ಅಂತ 2 ಮಂತ್ರಗಳು ಹೇಳ್ತಾರೆ. ಮೊದಲನೇ ಮಂತ್ರ ಒಂದು ದಾರಿ ಹೇಳಿದರೆ 2ನೇ ಮಂತ್ರ ಇನ್ನೊಂದು ದಾರಿಯನ್ನು ಹೇಳ್ತದೆ. ಈ ದಾರಿಗಳು ಬಹಳ ಮುಖ್ಯ. ಮೊದಲನೇದು ಮಾರ್ಗ ಸನ್ಯಾಸ ಮಾರ್ಗ ಅಂತ. ಈ ಗುರಿ ಮುಟ್ಟಬೇಕಾದ್ರೆ ಒಂದು ಹಾದಿ ಅಂದರೆ ಎಲ್ಲವನ್ನ ಬಿಟ್ಟು ನಿರಂಬಳವಾಗಿ ಮನಸ್ಸನ್ನು ಹಿಂತೆಗೆದುಕೊಂಡು ಏಕಾಗ್ರ ಮಾಡಿ ಆ ಗುರಿ ಮೇಲೆ ಮಾತ್ರ ಕೂತ್ಕೊಂಡು ಪ್ರಪಂಚವನ್ನೆಲ್ಲ ಬಿಟ್ಟು ಸನ್ಯಾಸಿ ಆಗಿಬಿಡಬೇಕು. ಅದಕ್ಕೆ ಹೇಳ್ತಾರೆ ಮೊದಲನೇ ಮಾರ್ಗ ಸನ್ಯಾಸಿ ಮಾರ್ಗ, ಅದನ್ನು ನಿವೃತ್ತಿ ಮಾರ್ಗ ಅಂತಾರೆ. ಪ್ರಪಂಚದ ಚಟುವಟಿಕೆಯಿಂದ ನಿವೃತ್ತರಾಗಿ ಅದೇ ಉದ್ದೇಶದಿಂದ ಬದುಕೊಂಡ್ಬಿಡ್ಬೇಕು, ಹಾಗೆ ನಿವೃತ್ತಿ ಮಾರ್ಗ. ಇವೆರಡು ಲೈಫ್ ಸ್ಟೈಲ್ಸ್, ಇವು ಮಾರ್ಗಗಳು ಅಂದರೆ ಲೈಫ್ ಸ್ಟೈಲ್, ಬದುಕುವಂಥ ರೀತಿಗಳು. ಮೊದಲನೇದು ಸನ್ಯಾಸ ಮಾರ್ಗ. 2ನೇದು ಗೃಹಸ್ಥ ಮಾರ್ಗ. ಗೃಹಸ್ಥ ಮಾರ್ಗ ಅಂದರೆ ಪ್ರವೃತ್ತಿ ಮಾರ್ಗ. ಅದು ನಾವು ಚಟುವಟಿಕೆಯಲ್ಲಿ ಇರಲೇಬೇಕು, ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು. ಅದರಿಂದ ಮೊದಲನೇದು ನಿವೃತ್ತಿ ಮಾರ್ಗ ಸನ್ಯಾಸ ಮಾರ್ಗ, 2ನೇದು ಪ್ರವೃತ್ತಿ ಮಾರ್ಗ ಅಥವಾ ಗೃಹಸ್ಥ ಮಾರ್ಗ ಅಂತ 2 ಇರೋದು. ಒನ್ ಈಸ್ ಎ ವರ್ಲ್ಡ್ ಆಫ್ ವಿಡ್ರಾವಲ್, ಅದರ್ ಇಸ್ ಎ ವರ್ಲ್ಡ್ ಆಫ್ ಆಕ್ಟಿವಿಟಿ ಅಂತ 2 ಕರೀತಾರೆ. ನಾವು ಮಾರ್ಗ ಯಾವುದೇ ತಗೊಂಡ್ರು ಗುರಿ ಮಾತ್ರ ಒಂದೇ. ಇಬ್ಬರದು ಗುರಿ ಒಂದೇನೆ, ಆತ್ಮಜ್ಞಾನ ಆಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ. ಅದಕ್ಕೆ ಬೇಕಾದದ್ದು ಅದು ಬಹಳ ಮುಖ್ಯವಾಗಿ ಹೇಳ್ತಾರೆ. 2 ಪದ್ಯದಲ್ಲಿ ಬರೋದು ಆಂತರಿಕವಾಗಿ ತ್ಯಾಗವನ್ನು ಮಾಡಿದವ್ರು ಸಿಗೋಲ್ಲ ಅಂತ. ಇದನ್ನು ದಯವಿಟ್ಟು ಗಮನಿಸಬೇಕಾದದ್ದು, ಬಹಳ ದೊಡ್ಡದು. ತ್ಯಾಗ ಇಲ್ಲದೆ ಸಾಧನೆ ಇಲ್ಲ. ಯಾವುದೇ ಸಾಧನೆಯಲ್ಲಿ ತ್ಯಾಗ ಇಲ್ಲದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಯಾವುದೋ ಒಂದು ಹಂತದಲ್ಲಿ ತ್ಯಾಗ ಮಾಡಬೇಕಾಗ್ತದೆ. ತಾವು ಕತೆ ಕೇಳಿದ್ದೀರಿ, ವೇದವ್ಯಾಸರು ಮಹಾಭಾರತ ಬರೀಬೇಕು, ಕತೆಗಳು. ಆ ಕತೆಗಳು ಸಂಕೇತ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ನಲ್ಲ, ಬರೀಬೇಕು. ಯಾರು ಬರ್ಕೋಬೇಕು? ಸ್ಟೆನೋಗ್ರಾಫರ್ ಬೇಕು, ತಾವೆಲ್ಲ ಗೊತ್ತಿರುವಂಥ ಕತೆ. ಗಣಪತಿಗಿಂತ ಒಳ್ಳೆಯ ಸ್ಟೆನೋಗ್ರಾಫರ್ ಯಾರು ಸಿಗ್ತಾರೆ? ಗಣಪತಿ ಬಂದ ನಾನು ಬರ್ಕೋತೀನಿ ಅಂತ ಬಂದ. 2 ಅದ್ಭುತ ಪ್ರತಿಭೆಯ ಬೆಟ್ಟಗಳು 2. ವೇದವ್ಯಾಸರು ಗಣೇಶನ ಪರೀಕ್ಷೆ ಮಾಡೋದು, ಎಲ್ಲ ಕಥೆಗಳಿಗೂ ಪರೀಕ್ಷೆ ಮಾಡೋದಕ್ಕೆ ಹೇಳಿದ್ರಂತೆ, ನೋಡಪ್ಪ ನಾನು ಯಾವುದೇ ಪದವನ್ನು ಮತ್ತೊಮ್ಮೆ ಹೇಳೋದಿಲ್ಲ, ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಂಡು ಹೋಗಬೇಕು. ನಿಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಿಲ್ಲಿಸಿ ಸರ್ ಬರ್ಕೋದು ಹೋಗ್ತೀನಿ, ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ಹೇಳಿ ಅದನ್ನು ಅನ್ನೋದು. ಆಮೇಲೆ ಹಿಂಗೆ ಹೇಳಿದ್ರಾ ಅಂತ ಕೇಳೋದು, ಅಥವಾ ಪೆನ್ನಿನ ಮಸಿ ಮುಗಿದು ಹೋಯ್ತು ಅಂತಾಗಲಿ, ನಿಬ್ ಮುರಿದು ಹೋಯ್ತು ಅಂತಾಗಲಿ, ಇದು ಯಾವುದೂ ತಕರಾರು ಮಾಡೋಂಗಿಲ್ಲ.
ನಾನು 2ನೇ ಸಲ ಹೇಳೋಂಗಿಲ್ಲ, ಬರ್ಕೊಂಡು ಹೋಗ್ತೀನಿ ಅಂತ. ಗಣೇಶ ಸಾಮಾನ್ಯನ ನಕ್ಕಂತೆ, ಹೌದು ಸ್ವಾಮಿ ಹಾಗೆ ಮಾಡ್ತೀನಿ, ಇನ್ನೊಮ್ಮೆ ಕೇಳಲ್ಲ, ಬರ್ಕೋತೀನಿ. ಆದರೆ ಒಂದು ಕಂಡೀಷನ್ನು, ನೀವು ಹೇಳುವಾಗ ನನ್ನ ಪೆನ್ನು ನಿಲ್ಲಲಾರದ ಹಾಗೆ ಹೇಳಬೇಕು ನೀವು. 1 ನಿಮಿಷ ಇರಪ್ಪ, ಛಂದಸ್ ನೋಡ್ತಾ ಇದ್ದೀನಿ, 1 ನಿಮಿಷ ಹೊಸ ಪದ ಹುಡುಕ್ತಾ, ಅದೇ ಆಗೋದಿಲ್ಲ ನನಗೆ, ನನ್ನ ಪೆನ್ ನಿಲ್ಲಬಾರ್ದು, ಹೇಳ್ಕೊಂಡು ಹೋಗ್ತೀರಾ ಅಂತ. ಅವರು ಅಂದರು, ಆಯಿತು ಅಂದರು. ಅವನೇನು ಮಾಡಿದ, ಮೊದಲು ಆ ಎಲೆ ಮೇಲೆ ಬರೀಬೇಕಲ್ಲ, ಎಲ್ಲ ಶಾರ್ಪ್ ಮೊಳೆ ಥರ ಎದ್ದು ಬರೀಬೇಕು, ಅದನ್ನು ಗೀರ್ಬೇಕು ಅದ್ರ ಮೇಲೆ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಗಣೇಶ. ಕಥೆಗಳಿವೆಲ್ಲ ನಮ್ಮ ಶಕ್ತಿಯನ್ನು ಹಾಕಿದ್ದೆ ಕಥೆಯೊಳಗೆ, ಆ ಶಕ್ತಿ ಅಲ್ಲ, ರೆಡಿ ಮಾಡಿ ಇಟ್ಕೊಂಡ. ಹೇಳಿ ಇನ್ನ ಅಂದ. ವೇದವ್ಯಾಸರ ನಕ್ರಂತೆ, ನಿನ್ನ ಕಡೆಯಿಂದ ಬರೆಯೋಕ್ಕಾಗಲ್ಲ ಬಿಡು ಅಂದ್ರಂತೆ. ಯಾಕೆ ಅಂದರೆ ಅವನು ಗಣಪತಿಗೆ ಅರ್ಥ ಆಯಿತು. ನಕ್ಬಿಟ್ಟು ಏನು ಮಾಡ್ದ ಅಂದರೆ, ತಂದೊಂದು ಇದಿತ್ತಲ್ಲ ಒಂದು ದಂತವನ್ನು ಮುರಿದ, ಒಳಗಿಂದೆಲ್ಲ ತೆಗೆದುಬಿಟ್ಟು ಕೆದರಿ ಅದಕ್ಕೊಂದು ಸಣ್ಣ ತೂತು ಮಾಡಿ ಮಸಿ ತುಂಬ್ಕೊಂಡು ಕೂತ್ಕೊಂಡ, ಅದರಲ್ಲೇ ಬರೀತೀನಿ ಅಂತ ಕೂತ್ಕೊಂಡಂತೆ. ಆಗ ವೇದವ್ಯಾಸರು ಹೇಳಿದ್ರಂತೆ, ಮಹಾಭಾರತ ಶಾಶ್ವತವಾದಂಥ ಗ್ರಂಥ ಆಗ್ತದೆ ಅಂತ. ಯಾಕೆ ಅಂದರೆ ಯಾವುದೇ ಒಂದು ಧರ್ಮ ಕಾರ್ಯ ತ್ಯಾಗದ ಮೇಲೆ ನಿಂತಿರಬೇಕು. ನೀನು ದಂತವನ್ನೇ ತ್ಯಾಗ ಮಾಡಿದೆ, ಆದ್ದರಿಂದ ಇದು ಶಾಶ್ವತವಾದದ್ದಾಗ್ತದೆ ಅಂತ. ಅಂದರೆ ತ್ಯಾಗ ಇಲ್ಲದೆ ಯಾವುದೂ ಒಂದು ಶಾಶ್ವತವಾದ ಕೆಲಸ ಆಗೋದಿಲ್ಲ ಅಂತ ತಾವೇ ತಮ್ಮ ಜೀವನದಲ್ಲೇ ಗಮನಿಸಿರಬೇಕು. ನಿಮಗೆ ತೃಪ್ತಿ ಕೊಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ನೀವು ತ್ಯಾಗ ಮಾಡದೆ ಬಂದಂಥ ತೃಪ್ತಿ, ಪಡ್ಕೊಂಡಾಗ ಬಂದಂಥ ತೃಪ್ತಿ ಅಲ್ಲ. ಯಾವುದನ್ನು ನಂದಲ್ಲ ಅಂತ ಕೊಟ್ಟಾಗ ಬರುವಂಥ ಸಂತೋಷ ಪಡ್ಕೊಂಡಾಗಿರೋದಿಲ್ಲ. ಅದಕ್ಕೆ ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ತೀವಿ ನಾವು. ದೇರ್ ಈಸ್ ಜಾಯ್ ಇನ್ ರಿಸೀವಿಂಗ್, ಬಟ್ ದಿಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಅದಕ್ಕೆ ಅದು ಮುಖ್ಯ ಹೇಳ್ತಾರೆ. ಯಾವುದು ಆಂತರಿಕವಾದಂಥ ತ್ಯಾಗ ಇಲ್ಲದೆ 2 ಹಾದಿನೂ ಆಗೋದಿಲ್ಲ. ಗೃಹಸ್ಥ ಮಾರ್ಗದಿಂದನೂ ಆಗೋದಿಲ್ಲ, ಸನ್ಯಾಸಿ ಮಾರ್ಗದಿಂದನೂ ಆಗೋದಿಲ್ಲ. ಈ ಚಿಂತನೆಯನ್ನು ನೋಡಿದ ಮೊದಲಿನ 2 ಶ್ಲೋಕ ನೋಡಿದಾಗ DVG ಭಾಳ ಚಂದ ಬರೀತಾರೆ. ಈ ಚಿಂತನೆಯನ್ನು ನೋಡಿದರೆ ಉಪನಿಷತ್ತು ರಚನೆಯಾದ ಕಾಲದಲ್ಲಿ ಜಿಜ್ಞಾಸುಗಳಿಗೆ ಒಂದು ತಕರಾರು ಎದ್ದಂತೆ ತೋರುತ್ತದೆ ಅಂತ DVG ಬರೆಯೋದು. ಆಗಿನ ಕಾಲಕ್ಕೊಂದು ತಕರಾರು ಬಂದಿರಬೇಕು, ಅದಕ್ಕೆ ಪದ್ಯಗಳು ಬಂದಿದ್ದಾವೆ ಅಂತ. ಏನು ಅಂದರೆ, ಪರಮ ಪುರುಷಾರ್ಥದ ಸಾಧನೆಗೆ, ಪರಮ ಸತ್ಯದ ಆವಿಷ್ಕಾರಕ್ಕೆ ಅಥವಾ ಜ್ಞಾನವನ್ನು ಪಡ್ಕೊಳ್ಳುವಂಥ ದಾರಿಯಲ್ಲಿ ಯಾವ ಮಾರ್ಗ ಒಳ್ಳೆಯದು, ಜ್ಞಾನ ಮಾರ್ಗ ಒಳ್ಳೆಯದಾ, ಕರ್ಮ ಮಾರ್ಗ ಒಳ್ಳೆಯದಾ ಅಂತ ಚಿಂತೆ ಬಂದಿರಬೇಕಾಗಿನ ಕಾಲದವರಿಗೆ. ಅದಕ್ಕೆ 2 ಶ್ಲೋಕ ಬಂದಿದ್ದಾವೆ ಅಂತ. ಸನ್ಯಾಸ ಮಾರ್ಗ ಅಂದರೆ ಜ್ಞಾನ ಮಾರ್ಗ, ಗೃಹಸ್ಥ ಮಾರ್ಗ ಅಂದರೆ ಕರ್ಮ ಮಾರ್ಗ. ಒಂದು ನಿವೃತ್ತಿ, ಇನ್ನೊಂದು ಪ್ರವೃತ್ತಿ. ಇವುಗಳನ್ನು ಯಾವುದನ್ನು ಅವಲಂಬಿಸ್ಬೇಕು, ನಾವು ಯಾವುದನ್ನು ಪಡ್ಕೊಳ್ಬೇಕು, ಪುಟ್ಟದ ನಮಗೆ ಗುರಿ ಸಿಗ್ತದೆ ಅಂತ. ಅದಕ್ಕೆ ಬದುಕಿನ ಪರಮ ಸತ್ಯವನ್ನು ಈ ಉಪನಿಷತ್ತಿನ ಮೊದಲನೇ ಸಾಲು ಹೇಳಿಬಿಡ್ತದೆ. ಏನು ಅಂದರೆ, ಈಶಾವಾಸ್ಯಮಿದಗಂ ಸರ್ವಂ, ಈ ಈಶ್ವರನಿಲ್ಲದೆ ಬೇರೆ ಜಗತ್ತಿಲ್ಲ, ಎಲ್ಲವೂ ಅವನದೇ, ಎಲ್ಲವೂ ಅವನೇ, ಅವನು ಎಲ್ಲವನ್ನು ಆವರಿಸಿದ್ದಾನೆ, ಎಲ್ಲದರೊಳಗೆ ಅವನೇ ಇದ್ದಾನೆ. ನಾವು ಕಾಣುವ ಕಾಣದಿರುವ ಪ್ರತಿಯೊಂದು ವಸ್ತು ಈಶ್ವರನೇ ಅಂತ ಮೊದಲಿದ್ದು. ಇದು ಯಾಕೆ ಹೇಳ್ತದೆ ಶ್ಲೋಕ ಅಂದರೆ, ಮೊಟ್ಟ ಮೊದಲು ಸಾಧಕನಿಗೆ ಒಂದು ಪೆಟ್ಟು ಬೀಳಬೇಕು, ಬಹುದೊಡ್ಡ ಪೆಟ್ಟು ಬೀಳಬೇಕು, ಫೌಂಡೇಶನ್ ಅಲಗಾಡಬೇಕು. ಆ ಥರದ್ದು ಕೊಟ್ಟಿದ್ದಾರೆ. ಏನು ಅಂದರೆ, ನಿನ್ನ ಅಹಂಕಾರ ಕಿತ್ತೊಗಿ, ನಿಂದು ಯಾವುದೂ ಅಲ್ಲ ಅಂತ. ಇದು ಬಹಳ ಮುಖ್ಯ. ಜ್ಞಾನ ಮಾರ್ಗ ಹಿಡ್ಕೊಳ್ಳಿ ಅಥವಾ ನೀವು ಕರ್ಮ ಮಾರ್ಗ ಹಿಡ್ಕೊಳ್ಳಿ, ಮೊದಲನೇದ್ದು ನಮಗೆ ಸಿದ್ಧ ಆಗಬೇಕಾದ್ದು ಪರಮ ಸತ್ಯದ ದರ್ಶನಕ್ಕೆ ಹೊರಟಂಥ ಮನುಷ್ಯನಿಗೆ ಇದು ಯಾವುದೂ ನಂದಲ್ಲ, ಇದು ಈಶ್ವರನದು ಅಂತ ಒಪ್ಪಿಸ್ಬಿಡ್ಬೇಕು. ಅದಕ್ಕೆ ಹೇಳ್ತಾರೆ, ಮೊದಲ ಸಾಲು ನಮ್ಮ ಅಹಂಕಾರವನ್ನು ಕಿತ್ತು ಹಾಕ್ತದೆ ಇದು ಅಂತ. ನನ್ನದು ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ಈಶ್ವರನದೇ, ಎಲ್ಲವೂ ಬ್ರಹ್ಮನದೇ ಅಂತ ಹೇಳಬೇಕು. ಇಲ್ಲಿ ಕೆಲವೊಂದನ್ನು ಸ್ವಲ್ಪ ನಾನು ಸ್ಪಷ್ಟವಾಗಿ ಹೇಳಬೇಕು. ನನ್ನ ಹುಟ್ಟು, ನನ್ನ ಬೆಳವಣಿಗೆ, ನನ್ನ ಜೀವನ ಅಂತೆಲ್ಲ ಮಾತಾಡ್ತೇವೆ ನಾವು. ನನ್ನ ಹುಟ್ಟು ಅಂದರೆ ಯಾವುದು? ಅದು ಹೇಗೆ ನಂದಾಗ್ತದೆ ಹುಟ್ಟು ಅನ್ನುವಂಥದ್ದು? ಯಾರಾದರೂ ನಾನು ಕೇಳಿದ್ರ, ನೀ ಹುಟ್ತೀಯನಪ್ಪ ಅಂತ ಕೇಳಿದ್ರ? ಇಲ್ಲಲ್ಲ, ನನ್ನ ಪರ್ಮಿಷನಿಂದ ನಾನು ಹುಟ್ಟಿದ್ದು. ಆದರೆ ನನ್ನ ಹುಟ್ಟು ನನ್ನ ಪರ್ಮಿಷನಿಂದ ಬಂದದ್ದಲ್ಲ, ನನ್ನ ಅಪ್ಪಣೆಯಿಂದ ಬಂದದ್ದಲ್ಲ, ನನ್ನ ಅಪೇಕ್ಷೆಯಿಂದ ಬಂದದ್ದಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದು. ನನ್ನ ಹುಟ್ಟೆ ನನ್ನ ಅಪೇಕ್ಷೆಯಿಂದ ಬಂದದ್ದಲ್ಲ. ಸಾವು ಬರುವಾಗಲೂ ನನ್ನ ಅಭಿಪ್ರಾಯ ಕೇಳ್ಕೊಂಡು ಬರೋಲ್ಲ ಅದು. ನೀನು ಬೇಡ ಅಂದರೂ ಬಾಗಿಲು ತಟ್ಟಿ ಒಳಗೆ ಬಂದು ಎಳ್ಕೊಂಡು ಹೋಗ್ತದೆ. ಅಂದರೆ ನನ್ನ ಸಮ್ಮತಿಯನ್ನು ಸಾವು ಕೂಡ ಕೇಳೋದಿಲ್ಲ. ಹುಟ್ಟು ನನ್ನ ಅಭಿಪ್ರಾಯದಂತೆ ಆಗಲಿಲ್ಲ, ಸಾವು ನನ್ನ ಸಮ್ಮತಿಯೊಂದಿಗೆ ಆಗೋದಿಲ್ಲ. ಅಂದರೆ ಹುಟ್ಟು ನನ್ನದಲ್ಲ, ಸಾವು ನನ್ನದಲ್ಲ. ಎಷ್ಟು ತಮಾಷೆ ಇದೆ ನೋಡಿ. ನನ್ನ ಜೀವ ಅಂತ ಬಡ್ಕೋತೀವಿ ನಾವು, ನನ್ನ ಜೀವನ ಅಂತೀವಿ. ಹುಟ್ಟು ನಂದಲ್ಲ, ಸಾವು ನಂದಲ್ಲ, ಎರಡಕ್ಕೂ ನನ್ನ ಕಂಟ್ರೋಲೇ ಇಲ್ಲ, ಬಂದಿದ್ದೀನಿ. ಮುಂದೆ ನನ್ನ ಕಡೆಯಿಂದ ಆಯ್ಕೆ ಇಲ್ಲದಂಥ ಹುಟ್ಟು ನನ್ನ ಹುಟ್ಟಲ್ಲ. ನನ್ನ ಒಪ್ಪಿಗೆ ಅಪ್ರಸ್ತುತ ಅನ್ನುವಂಥ ಸಾವು ಕೂಡ ನನ್ನದಲ್ಲ. ಈ 2 ದಂಡಗಳ ನಡುವೆ
ಸೇತುವೆ ಕಟ್ತಾ ಇದ್ದೀನಿ, ಬದುಕಿನ ಸೇತುವೆ ಕಟ್ತಾ ಇದ್ದೀನಿ. ಹುಟ್ಟು ಅನ್ನುವಂಥದ್ದು ಒಂದು ದಂಡೆ, ಸಾವು ಅನ್ನುವಂಥ ಇನ್ನೊಂದು ದಂಡೆ, ಇದು ನಡುವಿಂದೆ ಬದುಕು ಅಂತ ಹೇಳ್ತೀವಿ. ಇದು ನಾನು ಬ್ರಿಡ್ಜ್ ಕಟ್ತಾ ಇದ್ದೀನಿ, ಸೇತುವೆ ಕಟ್ತಾ ಇದ್ದೀನಿ ಎರಡರ ನಡುವೆ. ತಮಾಷೆ ನೋಡಿ ಹ್ಯಾಕೆ ಕಟ್ತೀನಿ, ನದಿ ಎರಡು ದಂಡೆ ಮೇಲೆ ನಾನು ಸೇತುವೆ ಕಟ್ಟೋನು, ಎರಡೂ ದಂಡೆ ನಂದಲ್ಲ. ಸೇತುವೆ ಹೇಗೆ ನಿಂತಿತ್ತು, ಸೇತುವೆ ನಂದು ಹೇಗಾಗ್ತದೆ? ಈ ದಂಡೆ ನಂದಲ್ಲ, ಆ ದಂಡೆ ನಂದಲ್ಲ, ಕಟ್ಟಿದಂಥ ಸೇತುವೆ ಹೇಗಾಗ್ತದೆ? ಆದ್ದರಿಂದ ಇದು ಯಾವುದೂ ಆಗೋದಿಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ನಿದ್ರೆ ಬರ್ತದೆ, ಬೆಳಗಾಗ್ತದೆ, ಮಧ್ಯಾಹ್ನ ಆಗ್ತದೆ, ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ, ರಾತ್ರಿ ಆಗ್ತದೆ, ಮತ್ತೆ ಹಗಲು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ತಿರುಗ್ತಾ ಹೋಗ್ತದೆ. ಇದು ನಮಗೆ ಗೊತ್ತೇ ಇಲ್ಲ. ಇದು ಎಷ್ಟೋ ಸಲ ಅನ್ನಲ್ವಾ, ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತಲ್ರಿ ಅಲ್ಲ. ನಮ್ಮದಲ್ಲ, ನಮ್ಮ ಪರ್ಮಿಷನ್ ಕೇಳ್ಕೊಂಡು ಯಾವುದೂ ಆಗಿಲ್ಲ. ದಯವಿಟ್ಟು ನೋಡಿ, ಬೆಳಗಾಗಲಿ ರಾತ್ರಿ ಆಗಲಿ ಹಗಲಾಗಲಿ ನನ್ನಿಂದ ಆದದ್ದು ಯಾವುದೂ ಇಲ್ಲ. ಇನ್ನೊಂದು ಮಾತು ದಯವಿಟ್ಟು ತಿಳ್ಕೋಬೇಕು, ನನಗೆ ಬಾಲ್ಯ ಬಂತು, ಯಾವ ಬಂತು ಅಂತ ಗೊತ್ತೇ ಆಗಲಿಲ್ಲ. ಗೊತ್ತಾಗೋದ್ರೆ ಬಾಲ್ಯ ಕಳೆದು ಹೋಗಿತ್ತು. ಬಾಲ್ಯ ಹೋಯಿತು ಅನ್ನೋದ್ರ ಯೌವನ ಬಂತು. ಯೌವನ ಬಂತು ಬಂತು ಅಂದ್ಕೊಂಡು ಸಂಭ್ರಮ ಪಡೆದು ಅದು ಹೋಗ್ಬಿಡ್ತು. ಮಧ್ಯ ವಯಸ್ಸು ಬಂತು. ಮಧ್ಯ ವಯಸ್ಸು ಬಂತು, ಇನ್ನು ಮ್ಯಾಚ್ಯೂರ್ ಆಗಬೇಕು, ತಿಳ್ಕೋಬೇಕು ಅನ್ನೋತಿ ವಯಸ್ಸಾಗ್ಬಿಡ್ತು. ಜನ ಹಿರಿಯರು ಬಂದಿದ್ದಾರೆ ಅನ್ನೋಕೆ ಶುರು ಮಾಡಿದರು. ಮೊದಲು ಚೆನ್ನಾಗಿದ್ದೆ ನಾನು, ಸಣ್ಣ ಸಣ್ಣ ಹುಡುಗರೆಲ್ಲ ಆಂಟಿ ಅಂಕಲ್ ಅನ್ನೋಕೆ ಶುರು ಮಾಡಿದರು. ನಿಮಗೆಲ್ಲ ಅನುಭವ ಆಗಿರೋ ಮೊದಲೇ ಸಲ ಯಾರಾದರೂ ಆಂಟಿ ಅಂದರೆ ಎಂಥ ಅನಾಹುತ ಆಗ್ತದೆ ಗೊತ್ತಾ ಮನಸ್ಸಿಗೆ. ಅಯ್ಯೋ ಆಂಟಿ ಅಂತಾರೆ, ಅಷ್ಟು ವಯಸ್ಸಾಯ್ತಾ ನನಗೆ ಗೊತ್ತೇ ಆಗಿರೋಲ್ಲ. ನಿಮ್ಗೆ ವಯಸ್ಸಾದದ್ದೇ ಗೊತ್ತಾಗಲ್ಲ. ನಿಮ್ಮ ಮಕ್ಕಳಿಗೆ ನೌಕರಿ ಸಿಕ್ಕಾಗ ಅನ್ಸುತ್ತೆ ಎಷ್ಟು ದೊಡ್ಡವ್ರು ಆಗಿಬಿಟ್ರಲ್ಲ ಮಕ್ಕಳು. ಮೊನ್ನೆ ಮದುವೆ ಆದಂಗೆ ಅನ್ಸಲ್ವ? ನೀವು ಆ ಥರ ಕೊಂಡಿರ್ತೀರಿ ಎಲ್ಲರೂ ಮನೆಯಲ್ಲಿ, ಎಲ್ಲರೂ ಹಣೆ ಬರೀ ಇಷ್ಟೇ. ಮೊನ್ನೆ ಮದುವೆ ಆದಾಗ ನೋಡಿ, ಮಗ ತಿರುಗಿ ಅವ್ನ ಮದುವೆಗೆ ಬಂದ್ಬಿಟ್ಟ. ಮದುವೆಗೆ ಬರೋದಷ್ಟೇ ಅಲ್ಲ, ಅವನ ಮಗನ ಮದುವೆಗೆ ಬರ್ತಾನೆ. ನಮ್ಗೆ ಗೊತ್ತೇ ಆಗಲ್ಲ ಅದು. ಆದ್ದರಿಂದ ಯಾವಾಗ ವೃದ್ಧಾಪ್ಯ ಬಂತು ಗೊತ್ತಿಲ್ಲ, ಯಾವಾಗ ಸಾವು ಬರ್ತದೆ ಅದು ಗೊತ್ತಿಲ್ಲ. ನನ್ನ ಅಭಿಪ್ರಾಯವನ್ನು ಯಾರೂ ಕೇಳಲಿಲ್ಲ, ನನ್ನಂತೆ ಯಾವುದೂ ಆಗಲಿಲ್ಲ. ನನ್ನ ಜೀವನ ಅಂದರೆ ಏನು ಅರ್ಥ ಇದಕ್ಕೆ? ನನ್ನ ಜೀವನ ಅಂತ ಹೇಳ್ಕೊತೇನೆ. ನನ್ನ ಜೀವನ ಅಲ್ಲ ಇದು. ಬದುಕಿನಲ್ಲಿ ಆಗೋದಕ್ಕೆಲ್ಲ ಪ್ರಶಸ್ತಿಯನ್ನು ನಾವು ಪಡ್ಕೋಬಾರ್ದು. ನಾನು ಮಾಡಿದೆ ಅಂತ ಪ್ರಶಸ್ತಿ ಇದೆಯಲ್ಲ, ಅದು ಯಾವುದೂ ನಾನು ಮಾಡಿದ್ದಲ್ಲ. ಯಾಕಂದರೆ ಬಾಲ್ಯದಲ್ಲಿ ನಿಮಗೆ ಮುಗ್ಧತೆ ಇದ್ದರೆ ಅದು ನಿಮ್ಮ ಪರಿಶ್ರಮದಿಂದ ಬಂದದ್ದಲ್ಲ. ಬಾಲ್ಯದಲ್ಲಿ ತಾನಾಗೆ ಮುಗ್ಧತೆ ಬಂದದ್ದು. ಅದಕ್ಕೋಸ್ಕರ ನೀವೇನೂ ಪರಿಶ್ರಮ ಮಾಡಲಿಲ್ಲ. ಯೌವನದಲ್ಲಿ ಲೈಂಗಿಕ ಬಯಕೆಗಳು ಬಂದರೆ ಅದಕ್ಕೂ ನೀವು ಜವಾಬ್ದಾರರಲ್ಲ. ವೃದ್ಧಾಪ್ಯದಲ್ಲಿ ಮನಸ್ಸು ದೇವರ ಕಡೆಗೆ ತುಡಿತಾ ಇದ್ದರೆ ಅದು ನಿಮ್ಮ ಜವಾಬ್ದಾರಿ ಅಲ್ಲ, ನೀವು ಪ್ರಯತ್ನದಿಂದ ಮಾಡಿದ್ದಲ್ಲ, ಆ ವಯಸ್ಸಿಗೆ ತಕ್ಕ ಬರೋ ಹಾಗಂಥದ್ದು. ಇದಕ್ಕೆ ಯಾವುದೂ ನೀವು ಹೊಣೆ ಅಲ್ಲ. ಆಗ ನಿಮ್ಮ ಸಾವು ನಿಮ್ಮನ್ನು ಸೆಳೆದುಕೊಂಡು ಹೋದರೆ ಅದಕ್ಕೂ ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ, ನಿಮ್ಮ ಮಾತು ಕೂಡ ಕೇಳಲ್ಲ. ಅದು ಒಂದು 2 ನಿಮಿಷ ನಿಂತ್ಕೊಳ್ಳೋ ಮರಾಯ ವಿಲ್ ಬರೆದು ಬಿಡ್ತೀನಿ ಅಂದರೆ ಕೇಳಲ್ಲ. ಅದು ಆಗೋಲ್ಲ, ಕೇಳಲ್ಲ. ಮೊದಲೇ ಮಾಡ್ಕೋಬೇಕಾಗಿತ್ತು ಅಂತದ್ದು. ಯಾಕೆ ಹೇಳ್ತೀನಿ ಅಂದರೆ, ಇದು ಯಾವುದೂ ನನ್ನ ಅಪ್ಪಣೆಯಿಂದಾಗಲಿ ನನ್ನ ಸಮ್ಮತಿಯಿಂದಾಗಲಿ ನನಗೆ ಪರಿಚಯದಿಂದಾಗಲಿ ಆದದ್ದಲ್ಲ. ನನ್ನ ಜೀವನ ಅಂತ ಹೇಳೋದು ಹೇಗೆ? ಇದೆಷ್ಟು ತಮಾಷೆ ಆಗಿದೆ ನೋಡಿ. ಅದಕ್ಕೆ ಮೊದಲನೇ ಸಾಲು ನಮ್ಮನ್ನು ಬೇರೆ ಅಲಗಾಡಿಸ್ಬಿಡುತ್ತೆ. ಅದು ಈಶಾವಾಸ್ಯಮಿದಗಂ ಸರ್ವಂ, ನಿಂದು ಯಾವುದೂ ಅಲ್ಲ ಇದು, ನಂದು ಅಂತ ಹೇಳ್ಕೋಬೇಡ ಅಂದಲ್ಲ. ಆದ್ದರಿಂದ ನನ್ನದು ಅನ್ನೋದು ಯಾವುದು? ಉಪನಿಷತ್ತು ಹೇಳ್ತದೆ, ಎಲ್ಲವೂ ಈಶ್ವರನದೇ, ಅವನಿಲ್ಲದೆ ಯಾವುದೂ ಅಲುಗುವುದಿಲ್ಲ. ಯತ್ಕಿಂಚ ಜಗತ್ಯಾಂ ಜಗತ, ಇದರೊಳಗೆ ಯಾವುದೂ ಅವನ ಅಪ್ಪಣೆ ಇಲ್ಲದೆ. ಅದಕ್ಕೆ ಒಂದು ಹೇಳ್ತೀವಲ್ಲ, ತೇನ ವಿನ ತೃಣಮಪಿ ನ ಚಲತಿ. ಅವನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಡಗಾಡಿಲ್ಲ. ನಾವು ಸುಮ್ಮನೆ ಮಾತಾಡ್ತೀವಿ, ಗೆರೆ ಹಾಕ್ಕೊಂಡು ಹೋಗಿದ್ದಾವೆ, ಡಾಟೆಡ್ ಲೈನ್ಸ್, ವಾಕಿಂಗ್ ಆನ್ ದಿ ಡಾಟೆಡ್ ಲೈನ್ಸ್ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ, ನಾನು ಹಂಗೆ ಮಾಡಿದೆ ನೋಡಿ, 76ನೇ ಇಸ್ವಿಯಲ್ಲಿ ಹಿಂಗೆ ಮಾಡಿದೆ, 91ರಲ್ಲಿ ಹಿಂಗೆ ಮಾಡಿದೆ, 2008ರಲ್ಲಿ ಹಿಂಗೆ ಮಾಡಿದೆ. ನೀ ಮಾಡಿದ್ದಲ್ಲೋ ಮರಾಯ, ಮೊದಲೇ ಗೆರೆ ಹಾಕಿಟ್ಟಿದ್ದಾನವನು, ಆ ಗೆರೆ ಮೇಲೆ ನಡ್ಕೊಂಡು ಹೋಗ್ತಿದ್ಯಾ ನೀನು. ಆದ್ದರಿಂದ ಹಿಂಗೆ ಯಾಕೆ ಆಗಲಿಲ್ಲ? ಗೆರೆ ಹಾಕಿಲ್ಲ ಅಷ್ಟೇ. ಆದ್ದರಿಂದ ನನ್ನದು ಅನ್ನುವಂಥದ್ದೇನಿಲ್ಲ. ಯತ್ಕಿಂಚ ಜಗತ್ಯಾಂ ಜಗತ, ಜಗತ್ತಿನಲ್ಲಿ ದೃಶ್ಯ ಅದೃಶ್ಯ ಅಂತ ಎರಡಿದ್ದಾವೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಕಣ್ಣಿಗೆ ಕಾಣಿಸ್ದೇ ಇದ್ದಂಥದ್ದು. ಇದು ಎರಡರಲ್ಲೂ ಈಶ್ವರ ಇದ್ದಾನೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ನನ್ನ ಟೇಬಲ್ ಇದೆ, ನನ್ನ ಮುಂದೆ ಒಂದು ಒಳ್ಳೆ ಸುಂದರವಾದ ಟೇಬಲ್ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ, ಟೀ ಕುಡಿರ್ಬೇಕಲ್ಲ ಅಂತ ಎಲ್ಲರೂ ಮಾತಾಡ್ತೀವಿ. ಟೇಬಲ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಾಗ ಮರ ಕಣ್ಣಿಗೆ ಕಾಣಿಸೋಲ್ಲ ನಮಗೆ. ಆ ಮರದ ಗುಣ ಪರೀಕ್ಷೆ ಮಾಡೋವನಿಗೆ ಒಬ್ಬ ಕಾರ್ಪೆಂಟ್ರ್ ಕರ್ಕೊಂಬನ್ನಿ, ಅವನು ಟೀಕ್ ನನಗೆ ಸರ್ ಬರ್ಮಾ ಟೀಕ್ ಸರ್ ಚೆನ್ನಾಗಿದೆ ಅಂತಾನು. ಅವನು ಮರ ಮೇಜ್ ನೋಡಲ್ಲ, ಮರ ನೋಡ್ತಾನೆ. ನೀವು ಮರ ನೋಡಿದ ತಕ್ಷಣ ಮೇಜ್ ಮಾಯ ಆಗ್ತದೆ, ಮೇಜ್ ನೋಡಿದಾಗ ಮರ ಮಾಯ ಆಗ್ತದೆ. ಒಂದು ದೃಶ್ಯ, ಒಂದು ಅದೃಶ್ಯ. ಅದೇ ರೀತಿ ಮಣ್ಣು ಮತ್ತೊಂದು ಮಡಿಕೆ. ಮಣ್ಣಿದ್ದ ಕಾಣಿಸಲ್ಲ ನನಗೆ, ಅದು ಆಕಾರ ಕಾಣಿಸಲ್ಲ, ಮಡಿಕೆ ಆಗ್ತದೆ. ನಾನು ಕತೆ ಬರೆದಿದ್ದೆ ಯಾವಾಗಲೂ. ಈ ಕಪ್ಪು ಬಸಿ ಮಾಡ್ತೀವಲ್ಲ ನಾವು, ಸಾಸರ್ಸ್, ಕಪ್ಸ್ ಆ್ಯಂಡ್ ಸಾಸರ್ಸ್ ಮಾಡ್ತೀವಿ.
ಬೇಸಿಕ್ಲಿ ಮಣ್ಣಿಂದ ಮಾಡೋದು. ಚೈನಾ ಕ್ಲೇ ಅಂತ ಕರೀತಾರೆ. ಅದು ನಮ್ಮಲ್ಲೂ ಸಿಗುತ್ತೆ, ಸುಮ್ಮನೆ ಚೈನಾ ಕ್ಲೇ ಅಂತ ಹಾಕ್ತೀವಿ, ನಮ್ಮಲ್ಲೂ ಸಿಗುತ್ತೆ ಅದು. ಆ ಮಣ್ಣನ್ನು ಒಬ್ಬ ತಂದ, ಆ ಮಣ್ಣಿಗೆ ಸಂಕಟ ಆಯಿತು. ಎಷ್ಟು ಚೆನ್ನಾಗಿ ಭೂಮಿಯಲ್ಲಿದ್ದೆ ನಾನು, ಕಿತ್ಕೊಂಡು ಬಂದ. ಸುತ್ತಮುತ್ತಲೆಲ್ಲ ಸ್ನೇಹಿತರನ್ನೆಲ್ಲ ಬಿಡಿಸ್ಕೊಂಡು ಕರ್ಕೊಂಬಂದ. ನೀರು ಹಾಕಿ ತುಳಿದ ಇಷ್ಟು ಕಷ್ಟ ಎಂದೂ ಪಟ್ಟಿರಲಿಲ್ಲ ನಾನು. ಯಾಕೆ ಸಿಕ್ಕಾಕೊಂಡು ಇವನ ಕೈಯಲ್ಲಿ ಅಂತ ಒದ್ದಾಡ್ತು. ಅವನೇನು ಬಿಡ್ತಾನ, ಅದನ್ನು ಕೊಟ್ಟಿದ, ಅದನ್ನು ಮಾಡಿದ, ರಸಾಯನ ಹಾಕಿದ, ಯಾವ ಕೆಮಿಕಲ್ ಹಾಕಿದ, ಅಯ್ಯೋ ಒಂದು ಉಸಿರಾಡ್ಸೋಕ್ಕಾಗಲ್ಲ, ಮಣ್ಣಿಗೆ ಒದ್ದಾಡೋಯ್ತು. ಅವನು ಬಿಡಲಿಲ್ಲ, ಆಕಾರ ಮಾಡಿದ, ತಟ್ಟೆ ಥರ ಒಂದು, ಕಪ್ಪಿನ ಥರ ಒಂದು ಮಾಡಿದ. ಅಷ್ಟಕ್ಕೆ ಬಿಟ್ಟನಾ, ಅದನ್ನು ಬೆಂಕಿಯಲ್ಲಿ ಹಾಕಿದ. ಒದ್ದಾಡಿ ಹೋದೆ, 800 ಡಿಗ್ರಿ ಟೆಂಪ್ರೇಚರ್. ಯಾಕಪ್ಪ ಕಾಡ್ತೀಯ ನನ್ನ, ನಾನು ಆರಾಮಾಗಿದ್ನಲ್ಲೋ ಮಣ್ಣಲ್ಲಿ ಅಂದ್ಕೊಂಡೆ. ಒದ್ದಾಡಿಸ್ಬಿಟ್ಟ, ಬಿಡಲಿಲ್ಲ. ಹೊರಗೆ ತಂದ, ಅಂತೂ ಪಾರ ಅದೇ ಅಂದ್ಕೊಂಡೆ, ಬಿಡಲಿಲ್ಲ. ಅವನೇನು ಮಾಡಿದ, ಅದ್ರ ಮೇಲೆ ಒಂದೇದು ಕೆಮಿಕಲ್ ಹಾಕಿದ, ಇನ್ನೊಂದಿಷ್ಟು ಹಾಕಿದ, ಚಿತ್ರ ಬಿಡಿಸ್ದ, ಮತ್ತೆ ಬೆಂಕಿಯಲ್ಲಿ ಹಾಕಿದ. ಇದೇನಪ್ಪ ನನ್ನ ಹಣೆಬಾರ ಅಂದೆ. ಕೊನೆಗೆ ಬಂದು ಕನ್ನಡಿ ಮುಂದಿಟ್ಟಾಗ ಅದ್ಯಾರು ಅಂತ ಕೇಳಿದೆ. ಅವನು ಹೇಳ್ದ, ನೀನೇ ಅದು ಅಂದ. ನೀನು ಮಣ್ಣಾಗಿದ್ಯಲ್ಲ, ಈಗ ಹಿಂಗಾದೆ ನೀನು. ಇದು ಆಗ್ಬೇಕಾದ್ರೆ ಇಷ್ಟೆಲ್ಲ ಕ್ರಿಯೆ ಆಗಬೇಕಾಗಿತ್ತು. ನೀ ಸುಂದರವಾಗಿ ಇವತ್ತು ಕಾಣಿಸ್ತಿರ್ಬೇಕಾದ್ರೆ ಇಷ್ಟೊಂದು ಪರಿಶ್ರಮ ಪಟ್ಟದಕ್ಕೆ ಸುಂದರವಾಗಿ ಕಾಣ್ತಿದ್ಯಾ. ಮೊದಲು ಹಂಗಿರಲಿಲ್ಲ ನೀನು. ಭಗವಂತ ನಮ್ಮನ್ನು ಹಾಗೆ ಮಾಡ್ತಾನೆ. ಮಣ್ಣಾಗಿದ್ದಂಥವ್ರನ್ನು, ಅದಕ್ಕೆ ಒಂದು ಇಂಗ್ಲೀಷ್ ಒಂದು ಭಾಳ ಒಳ್ಳೆ ಮಾತಿದೆ ಸ್ನೇಹಿತರೆ, ಅದು ನಾವು ಮರಿಬಾರ್ದು. ದುಃಖಕ್ಕೆ ಬಂದಾಗ ನಾವು ಮರ್ತು ಬಿಡ್ತೀವಿ, ಸಂತೋಷ ಬಂದಾಗ ನೆನಪಿಟ್ಕೋತೀವಿ ಸೆಂಟೆನ್ಸ್ ಅದನ್ನು. ಗಾಡ್ ಬ್ರಿಂಗ್ಸ್ ಮೆನ್ ಇನ್ ಟು ಡೀಪ್ ವಾಟರ್ಸ್ ನಾಟ್ ಟು ಡ್ರೌನ್ ದೆಮ್ ಬಟ್ ಟು ಕ್ಲೀನ್ ದೆಮ್ ಅಂತ. ಕಷ್ಟದಲ್ಲಿ ಕರ್ಕೊಂಬರ್ತಾನಲ್ಲ ಭಗವಂತ ನಮ್ಮನ್ನು, ಕಷ್ಟಕ್ಕೆ ಯಾಕೆ ಕರ್ಕೊಂಬರ್ತಾನೆ? ನಮ್ಮ ಹಾಗೆ ನಿಷ್ಕರುಣಿ ಅಲ್ಲ ಅವನು. ನಿಮ್ಮನ್ನು ಶುದ್ಧ ಮಾಡಬೇಕಾಗಿದೆ. ಹೈ ಪ್ರೆಷರ್ ವಾಶು. ಈಗ ನಿಮ್ಮದು ಬಟ್ಟೆಗೇನಾದರೂ ಎಣ್ಣೆ ಬಿದ್ದಿದ್ರೆ ನಾವು ವಾಷಿಂಗ್ ಮಷೀನಲ್ಲಿ ಹಾಗೆ ಹಾಕೋಲ್ಲ, ಅದನ್ನು ಹೋಗಲ್ಲ ಕಲೆಯೋದು. ಅದಕ್ಕೇನು ಮಾಡ್ತಾರೆ, ಸರ್ಫ್ ಹಾಕಿ ಕೈಯಿಂದ ಗಸಗಸ ಉಜ್ಜಿ ಬ್ರಷಿಂದ ತಿಕ್ಕಿ ಆಮೇಲೆ ವಾಷಿಂಗ್ ಮಷೀನಿಗೆ ಹಾಕ್ತಾರೆ. ಅದು ಅಂದ್ಕೊಳ್ಳುತ್ತೆ ಇದಕ್ಕೆಲ್ಲ ಇಲ್ಲ, ನನಗೊಂದು ಮಾಡ್ತಾರಲ್ಲ ಯಾಕೆ ಇವರು. ಇನ್ನು ಎಣ್ಣೆ ಇದೆಯಾ ಅಂತ ತಿಕ್ತಾನೋ ಒಂದು ಜಾಸ್ತಿ. ಎಲ್ಲಿ ಎಣ್ಣೆ ಜಾಸ್ತಿ ಇರ್ತದೋ ಅಲ್ಲಿ ಜಾಸ್ತಿ ಉಜ್ಜಬೇಕಾಗ್ತದೆ. ನನ್ನ ಜೀವನದಲ್ಲೂ ಹಾಗೆ, ಎಲ್ಲಿ ಕಷಾಯ ಬರ್ತದೋ ಅಲ್ಲಿ ಜಾಸ್ತಿ ಉಜ್ಜಬೇಕು. ಭಗವಂತ ಹುಡುಕಾಡು ಉಜ್ಜುತ್ತಾನೆ ಅವಾಗ. ಅದಕ್ಕೆ ಹೇಳ್ತಾರೆ, ದೃಶ್ಯ ಅದೃಶ್ಯ ಎರಡವನ್ನು ಕೂಡ ಭಗವಂತನೇ ಇದ್ದಾನೆ, ಅದರೊಳಗೂ ಇದ್ದಾನೆ ಅಂತ. ಮೂಲ ಸತ್ವ ಒಂದೇ. ಒಂದು ವಿಷಯ ನಿಮ್ಗೆ ಹೇಳಬೇಕು, ಪ್ರತಿಯೊಂದು ವಸ್ತುವಿನ ಮೂಲ ವಸ್ತು, ಆಗಲೇ ನಾನು ಕ್ವಾರ್ಕ್ ಅಂತ ಹೇಳಿದೆ, ಎಲ್ಲವೂ ಕ್ವಾರ್ಕಿಂದ ಆದದ್ದು ಅಂತ ಇಟ್ಕೊಂಡ್ರೆ ಎಲ್ಲೂ ಒಂದೇ ವಸ್ತು ಆಯ್ತಲ್ಲ, ಮೂಲ ವಸ್ತು ಒಂದೇ ಆಯಿತು. ಇನ್ನೊಂದು ಕೆಲವು ಸಲ ನಾವು ಸೈನ್ಸಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ತಪ್ಪಾಗಿ ಹೇಳ್ತೀವಿ. ಮಕ್ಕಳಿಗೆ ಪರೀಕ್ಷೆಗೋಸ್ಕರ ಸರಿ, ಅದು ನಿಜವಾದ ಜ್ಞಾನದಿಂದ ತಪ್ಪು. ನಿರ್ಜೀವ ವಸ್ತುಗಳು ಸಜೀವ ವಸ್ತುಗಳು ಅಂತ ಮಕ್ಕಳಿಗೆ ಮಾಡಿಸ್ತಾರೆ, ಪ್ರೈಮರಿ ಕ್ಲಾಸಲ್ಲಿ ಮಾಡಿಸ್ತಾರೆ. ಸಜೀವ ವಸ್ತುಗಳಿಗೆ ಚಲನೆ ಇಲ್ಲ, ನಿರ್ಜೀವ ವಸ್ತುಗಳು ಚಲನೆ ಇಲ್ಲ, ಸಜೀವ ವಸ್ತುಗಳು ಚಲನೆ ಇದೆ ಅಂತ. ಅದು ಆ ಮಕ್ಕಳಿಗೆ ಸರಿ. ಆದರೆ ಒಂದು ಆಧ್ಯಾತ್ಮಿಕ ಹಂತಕ್ಕೆ ಹೋದಾಗ ಪ್ರಪಂಚದಲ್ಲಿ ನಿರ್ಜೀವ ವಸ್ತು ಅನ್ನೋದು ಯಾವುದೂ ಇಲ್ಲ ಅಂತ. ಆಧ್ಯಾತ್ಮಿಕ ನೋಡಿದ್ರೆ ಪ್ರತಿಯೊಂದರಲ್ಲೂ ಈಶ್ವರ ಇರಬೇಕಾದ್ರೆ ನಿರ್ಜೀವ ಆಗೋದು ಹೇಗೆ ಅದು ಅಂತ ಒಂದು ದೃಷ್ಟಿ ಆದರೆ, ಇನ್ನೊಂದು ವಿಜ್ಞಾನದ ಪ್ರಕಾರನೂ ಸಾಧ್ಯ ಇಲ್ಲ. ಈ ಟೇಬಲ್ ತಗೊಳ್ಳಿ, ಟೇಬಲ್ ನಿರ್ಜೀವ ವಸ್ತು ಅಂತ ಡಿಫೈನ್ ಮಾಡಿಬಿಟ್ಟಿದ್ದೀವಿ ನಾವು ಇದನ್ನು, ಟೇಬಲು ಅಲ್ವಾ. ಆದರೆ ಟೇಬಲ್ ಇರೋದು ಮರದ ಅಣುಗಳಿಂದ ಆದದ್ದು. ಅಣುಗಳೊಳಗೆ ಏನಿದ್ದಾವೆ, ಪ್ರೋಟಾನ್ಸ್, ಇಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಇದ್ದಾವೆ. ಆ ಇಲೆಕ್ಟ್ರಾನ್ ಒಂದು ಸೆಕೆಂಡ್ ಕೂಡ ಸುಮ್ಮ ಕೂಡೋಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಬೆಳಕಿನ ವೇಗದಲ್ಲಿ ಸುತ್ತಾ ಇದ್ದಾವೆ ಗುರ್ರ ಅಂತ. ಇದು ಹೇಗೆ ಅಂದರೆ, ನೀವು ಈ ಜೇನುನೊಣ ಇರ್ತಾವಲ್ಲ, ಜೇನುನೊಣದ ಗೂಡು ಇರ್ತಾವಲ್ಲ, ಕಲ್ಪನೆ ಮಾಡ್ಕೊಳ್ಳಿ, ಹತ್ರ ಹೋಗಿ ಮಾಡೋ ಕಾರಣ ಇಲ್ಲ. ಯಾರಾದರೂ ಒಂದು ಕಲ್ಲು ಹೊಡೆದ್ರು ಅಂತ ಇಟ್ಕೊಳ್ಳಿ, ಜೇನು ಗೂಡಿಗೆ ಸುಯ್ಯ ತಿರುಗೋಕೆ ಶುರು ಆಗ್ತವೆ. ಅವು ಎಷ್ಟು ತಿರುಗ್ತಾವೆ ಸುತ್ತಲೂ ಅಂದರೆ ಕಣ್ಣಿಗೆ ಕಾಣಿಸ್ಲಾರ್ದಷ್ಟು ವೇಗವಾಗಿ ಸುತ್ತಾ ಇರ್ತವೆ. ಈ ಜೇನು ಹುಳನೇ ಅಷ್ಟು ವೇಗವಾಗಿ ಹೋಗ್ತಿರ್ಬೇಕಾದ್ರೆ ಇಲೆಕ್ಟ್ರಾನ್ ಎಷ್ಟು ವೇಗವಾಗಿ ಹೋಗ್ತಿರ್ಬೇಕಾದ್ರೆ ಇದರ ಕೋಟಿ ಪಟ್ಲಿ ಹೋಗ್ತಿರ್ತದೆ. ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇದ್ರದ್ದೊಂದು ಸ್ಲೈಸ್ ಇದೆ ಟೇಬಲದ್ದು, ಆ ಕಣ್ಣು ಮುಂದೆ ಇಟ್ಕೊಳ್ಳಿ, ಅದನ್ನು ಕೋಟಿ ಪಟ್ಲೆ ದೊಡ್ಡದಾಗಿ ಮಾಡಿ, ಕೋಟಿಗಟ್ಟಲೆ ದೊಡ್ಡದಾಗಿ ಕಲ್ಪನೆ ಮಾಡಿಕೊಂಡ್ರೆ ಅದೆಲ್ಲ ಅಣುಗಳು ಸಾಲ ಕೂತ್ಕೊಂಡಿದ್ದಾವೆ. ಅಣುಗಳೆಲ್ಲ ಪ್ರತಿಯೊಂದು ಅಣು ಸುತ್ತಲೂ ಇಲೆಕ್ಟ್ರಾನ್ಸ್ ಓಡಾಡ್ತಾ ಇದ್ದಾವೆ. ಹೀಗೆ ಕಣ್ಣು ಮುಂದೆ ಹೇಗೆ ಕಾಣಿಸುತ್ತೆ ಹೇಳಿ, ಅದು ನಿರ್ಜೀವ ವಸ್ತು ಅನಿಸುತ್ತೆ. ಅದರೊಳಗೆ ಸತತವಾಗಿ ಇಲೆಕ್ಟ್ರಾನ್ಸ್ ಓಡಾಡ್ತಾನೆ ಇದ್ದಾವೆ. ಅದರೊಳಗೆ ಜೀವ ಇದೆ, ನಿಶ್ಚಲವಾಗಿ ನಿಂತಿಲ್ಲ ಅದು. ಅದಕ್ಕೆ ಹೇಳ್ತಾರೆ, ಯಾವುದಾದ್ರೂ ವಸ್ತುವಿನ ಮೂಲ ವಸ್ತು ನಮ್ಮದೇ ಅಂತ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಸುವುದು, ಚರಲೀಲೆಯಲ್ಲಿ ಜೀವವೆನಿಪ ಚೈತನ್ಯವದು, ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ. ಈ ಪರಸತ್ವ ಶಕ್ತಿ ಅನ್ನುವಂಥದ್ದು ಹೇಗಿದೆ ಅಂದರೆ, ಪರಮಾಣುವಿನಿಂದ ಪ್ರಪಂಚವನ್ನು ಸಂಯೋಜನೆ ಮಾಡ್ತದೆ. ಇಡೀ ಪ್ರಪಂಚ ಸಂಯೋಜನೆ ಆಗೋದು ಪರಮಾಣುಗಳಿಂದ. ಅದಷ್ಟೇ ಮಾಡೋದಿಲ್ಲ, ಮರೆಯಿಂದ ಸೃಷ್ಟಿ ಯಂತ್ರವ ಚಾಲಿಪುದು. ಕಣ್ಣಿಗೆ ಕಾಣಿಸೋದಿಲ್ಲ, ಅಲ್ಲಿ ಕೂತ್ಕೊಂಡೆ ಜಗನ್ ನಡೆಸ್ತಾನೆ ಅದನ್ನು. ಚರಲೀಲೆಯಲ್ಲಿ ಜೀವವೆನಿಪ
ಈ ಸತತವಾಗಿ ಚಲನೆಯಲ್ಲಿರುವಂಥ ಜೀವ ಅಂತೇನಿದೆಯೋ ಈ ಲೀಲೆಯೊಳಗೆ ಜೀವವೆನಿಪ ಚೈತನ್ಯವದು ಪರಸತ್ವ ಶಕ್ತಿಯಲ್ಲೋ ಮಂಕುತಿಮ್ಮ. ಗೊಂಬೆ ಓಡಾಡ್ತಾ ಇದೆ ಅಂತಂದರೆ ಗೊಂಬೆ ಶಕ್ತಿಯಲ್ಲ, ಒಳಗಿರುವಂಥ ಬ್ಯಾಟ್ರಿ ಅದು. ಕೀಲಿ ಕೊಟ್ಟಿದ್ದೀವಿ, ಹೋಗ್ತಾ ಇದೆ. ಹಾಗೆ ಬ್ಯಾಟ್ರಿಯಾಗಿ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಇದು ನನಗೆ ನಾನು ಸಾಮಾನ್ಯವಾಗಿ ಕಾಲೇಜಲ್ಲಿದ್ದಾಗ ಡೆಫಿನಿಷನ್ ಫಾರ್ ಇಲೆಕ್ಟ್ರಾನ್ ಅಂತ ಉಪಯೋಗಿಸ್ತಿದ್ದೆ. ಇದು ಇನ್ನೊಂದು ಪದ್ಯ. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಎಷ್ಟು ಅದ್ಭುತ ಪದ್ಯ ಇದು. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತೆತ್ತಲು, ನೀವು ಎಲ್ಲಿ ಕಂಡ್ರು ಎಲ್ಲಿ ಅನುಭವಿಸಿದ್ರು ಕೂಡ ಪ್ರತಿಯೊಂದು ಕಡೆಗೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿ ಒಂದು ವಿದ್ಯುತ್ತಿನ ಲಹರಿ ತುಂಬುತ್ತಾ ಇದೆ, ಹರ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆನೂ ಪ್ರಪಂಚದಲ್ಲಿ. ಧೂಲಿಕಣ ಭೂಗೋಳ ರವಿ ಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ. ಬಿಡುಗೊಡದೆ ಮಾಡುವಂಥದ್ದು ಯತ್ಕಿಂಚ ಜಗತ್ಯಾಂ ಜಗತ ಇದಿರುವಂಥದ್ದು. ಒಂದು ಸುಂದರವಾದ ಮರದ ಆನೆಯನ್ನು ಕಂಡಾಗ, ಚೆಂದಾಗಿ ಇಷ್ಟೊಂದು ದೊಡ್ಡ ಆನೆ ಮಾಡಿಟ್ಟಿದ್ದಾರೆ, ಕುಸರಿ ಕೆಲಸ ಎಲ್ಲ ಮಾಡಿದ್ದಾರೆ, ತಾವೆಲ್ಲ ನೋಡ್ತೀವಿ ಕಾವೇರಿ ಎಂಪೋರಿಯಂಗೆ ಹೋದಾಗ ಅಷ್ಟು ಚಂದ ಮಾಡಿಟ್ಟಿದ್ದಾರೆ. ನಿಜವಾಗಲೂ ಹಸ್ತಿದಂಥದ್ದೇ ಒಂದು ಅದಕ್ಕೆ ದಂತ ಸೇರಿಸಿದ್ದಾರೆ. ತುಂಬ ಚೆನ್ನಾಗಿರೋ ಆನೆ ನೋಡಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಆನೆ, ನೋಡಿ ಅಂಬಾರಿ ಎಷ್ಟು ಚೆನ್ನಾಗಿದೆ, ಒಳಗೆ ರಾಜ ಕೂಡ ಕೂತಿದ್ದಾನೆ ಅಂತೆಲ್ಲ ನಾವು ನೋಡ್ತಿರ್ಬೇಕಾದ್ರೆ ಮರದ ಚಿತ್ರ ಕಣ್ಣು ಮುಂದೆ ಬರೋಲ್ಲ. ಆದರೆ ಅಂಗಡಿಯವನು ಬರ್ತಾನೆ, ಇದು ಅದಲ್ರಿ ರೋಸ್ ವುಡ್, ಇದು ಅವನು ರೋಸ್ ವುಡ್ ಅಂದಾಗ ಆನೆ ಅಂಬಾರೆ ಮರೆ ಆಗ್ತದೆ, ಕ್ವಾಲಿಟಿ ಆಫ್ ವುಡ್ ಕಡೆ ಹೋಗ್ತದೆ. ಎರಡೂ ನೋಡಿ, ಎರಡೂ ಇದೆ ಅಲ್ಲಿ, ಮರನೂ ಇದೆ, ಆ ಕುಸರಿ ಕೆಲಸನೂ ಇದೆ, ಎರಡರೊಳಗೂ ಕೂಡ ಇದೆ ಅಂತ ಹೇಳಬೇಕು. ಆದ್ದರಿಂದ ಅವು ಪರಸತ್ವದ ಬೇರೆ ಬೇರೆ ರೂಪಾಂತರಗಳೇ ವಿನಃ ಇನ್ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಮೂರನೇ ಸಾಲು ಬಹಳ ಮುಖ್ಯ ಇದರೊಳಗೆ. ತೇನ ತ್ಯಕ್ತೇನ ಭುಂಜೀತ. ನೇರ ಅರ್ಥ ತಗೊಂಡ್ರೆ ಈ ಜಗತ್ತನ್ನು ತ್ಯಜಿಸಿ ಸಂತೋಷ ಪಡು ಅಂತ. ಜಗತ್ತನ್ನು ತ್ಯಾಜ್ಯ ಮಾಡಿ ಸಂತೋಷ ಪಡೋಕ್ಕಾಗತ್ತಾ? ಮನೆ ಬಿಟ್ಟು ಹೋಗೋದೇ ಕಷ್ಟ. ಜಗತ್ತು ಬಿಟ್ಟು ಕೆಲವು ನೋಡ್ಬೇಕು, ಮನೆಯಲ್ಲಿ ಊರಿಗೆ ಹೋಗಬೇಕು ಅಂದರೆ ಬಲೆ ಫಜಿತಿ. ಅದಕ್ಕೊಂದು ಬರೆದಿದ್ದೆ ನಾನು. ಅಪ್ಪ ಅಮ್ಮಂದ್ರಿಗೆ ಒಂದು ಖಚಿತವಾದ ನಂಬಿಕೆ ಇರ್ತದೆ, ನಾನು ಇಲ್ಲದೆ ಹೋದರೆ ಮಕ್ಕಳು ಮನೆ ನಿಭಾಯಿಸೋಲ್ಲ ಅಂತ. ಇವರ ಮನೆ ನೋಡ್ಕೋತಾರೆ, ಅಯ್ಯೋ ಮನೆ ತಲೆ ಕೆಳಗೆ ಮಾಡಿಬಿಡ್ತಾರೆ, ಊರಿಗೆ ಹೋಗಲ್ಲ ಅವ್ರು. ನಾನು ಇಲ್ಲದೆ ಹೋದರೆ ಮಕ್ಕಳು ಹೆಂಗೆ ಬದುಕ್ತಾರೆ ಅಂತ ಚಿಂತೆ ತಾಯಂದ್ರಿಗೆ ಜಾಸ್ತಿ ಇರ್ತದೆ. ಒಂದ್ಸಲ ಅಪ್ಪ ಅಮ್ಮ ಅಂದರು ಊರಿಗೆ ಹೋಗೋಣ ಪ್ರವಾಸಕ್ಕೆ, ತೀರ್ಥಯಾತ್ರೆಗೆ ಅಂದ್ಕೊಂಡ್ರು. ಅಮ್ಮಗೆ ಮನಸ್ಸೇ ಇಲ್ಲ, ಬೇಡ ಬೇಡ ಬೇಡ, 21 ದಿವಸ ಹೋಗೋದು, ಮನೆ ಏನಿರುತ್ತೆ ಮನೆ ಇರುತ್ತೆ, ಉಳಿಸ್ತಾರೆ ಇವರೆಲ್ಲನೂ, ಬೇಜವಾಬ್ದಾರಿ ಎಲ್ಲರೂ ಇವರು ಅಂದ್ಕೊಂಡ್ರು. ಕೊನೆ ಮಕ್ಕಳು ಹೇಳಿದರು, ಅಮ್ಮ ನೀವು ಹೋಗ್ಬಾ, ಏನೂ ಆಗದಂಗೆ ನೋಡ್ಕೋತೀವಿ ಅಂದರು. ಅಮ್ಮ ಇಷ್ಟೆಲ್ಲ ಆದಮೇಲೆ ತಯಾರಿ ಮಾಡ್ಕೊಂಡು ಹೊರಟರು. ಹೋಗೋ ತನಕನೂ ಹೇಳಿದರು, ನೋಡು ಕೂಪನ್ನು ಗೇಟಿಗೆ ಹಾಕು, ಜಾಸ್ತಿ ಹಾಕಬೇಡ, ಅವ್ನು ನೋಡು, ಮತ್ತು ಅವ್ನು ಏನು ಮಾಡ್ತಾನೆ ಕರೆಕ್ಟಾಗಿ ಕೊಡ್ತಾನೆ, ಇಲ್ಲಿ ನೋಡು ಹಾಲು, ಆಮೇಲೆ ಅದು ಮರ್ತು ಬಿಡಬೇಡ, ಗ್ಯಾಸ್ ಆರಿಸ್ಬಿಡು. ಹೋಗೋ ತನಕ ಟ್ರೈನ್ ಹತ್ತೋ ತನಕನೇ ಹೇಳಿದ್ದು. ಮಕ್ಕಳೆಲ್ಲ ಹ್ಞೂ ಅಂದರು. ಅಮ್ಮ ಟ್ರೈನ್ ಹತ್ತಿ ಹೋಗಿ ಆಮೇಲೆ ಮನೆಗೆ ಬಂದ ತಕ್ಷಣ ಹುಡುಗರು ತಮಗೆ ಹೆಂಗೆ ಬೇಕೋ ಹಂಗೆ ಮನೇನ ತಲೆ ಕೆಳಗೆ ಮಾಡಿಕೊಂಡ್ರು. ಚೆನ್ನಾಗಿ ಸಂತೋಷವಾಗಿದ್ದರಂತೆ. ಅಮ್ಮ ಬರೋ ದಿವಸ ಬಂತಲ್ಲ 21ನೇ ದಿವಸ, ಮತ್ತೆ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ತೊಳೆದು ಕ್ಲೀನ್ ಮಾಡಿ ಮೊದಲು ಹೇಗಿತ್ತೋ ಹಾಗೆ ಚೊಕ್ಕಟವಾಗಿಟ್ರಂತೆ. ಅಮ್ಮ ಮನೆಗೆ ಬಂದರು, ಮನೆ ನೋಡಿದರು, ಭಾರಿ ದುಃಖ ಆಯ್ತಂತೆ. ಸಂತೋಷ ಆಗಲಿಲ್ಲ, ದುಃಖ ಆಯಿತು. ಯಾಕಂದರೆ ನಾನು ಇಲ್ಲದೇನು ಮಕ್ಕಳು ಬದುಕಬಹುದಲ್ಲ, ಇದು ಯಾವಾಗಲೂ ದುಃಖ ಆಗೋದದು. ಅವ್ರು ಅಂದ್ಕೊಂಡಿದ್ರು, ಬಂದ ತಕ್ಷಣ ನೋಡಿ ನಾನು ಹೇಳಿರಲಿಲ್ಲ, ಗಂಡನ ಹೇಳಿದ್ರು, ನೋಡಿ ಹೋಗೋದು ಮನೆ ಹೆಂಗೆ ಮಾಡಿದ್ದಾರೆ, ನಾನು ಇಲ್ಲದೆ ನಡೆಯೋಲ್ಲ ರೀ ಇದು ಅಂದ್ಕೊಂಡಿರ್ತೀವಿ. ನಮ್ಗೆಲ್ರಿಗೂ ಅದೇ ಹಣೆ ಬಾರ, ನಾನು ಇಲ್ಲದೆ ನಡೆಯೋಲ್ಲ. ನಾನು ರಜೆ ಹಾಕಿದ್ರೆ ಆಫೀಸಿಗೆ ಏನಾಗುತ್ತೆ? ಏನೂ ಆಗಲ್ಲ, ಸಂತೋಷವಾಗಿರ್ತಾರೆ ಆಫೀಸ್ನವರು. ನಾವೆಲ್ಲ ಭ್ರಮೆಗಳು, ನಾವು ಆಫೀಸ್ಗೆ ಹೋಗ್ತಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಿದ್ದೆ ನಾನು, ನೀವು ಭಾಳ ತಲೆ ಕೆಡಿಸ್ಕೋಬೇಡಿ. ಆಫೀಸು ಮನೆ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಪರಿವಾರ, ನಿಮ್ಮ ಸಂಸಾರ ಭಾಳ ಮುಖ್ಯ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಬ್ಬ ಹೆಣ್ಮಗಳು ಒಂದು ಪದ್ಯ ಬರೆದಿದ್ಲು. ನಾನು ಅಂಗಡಿಗೆ ಹೋಗ್ತಾ ಇದ್ದೆ, ಮಾರ್ಕೆಟಿಗೆ ಹೋಗ್ತಾ ಇದ್ದೆ, ಯಾವನೊಬ್ಬ ಅಡ್ಡ ನಿಂತಿದ್ದ, ಕ್ಷಮಿಸಿ ಅಂದೆ. ಅವನು ಸರ್ಕೊಂಡ, ಸರಿದ ತಕ್ಷಣ ನಾನು ಥ್ಯಾಂಕ್ ಯು ಅಂದೆ ಅವನಿಗೆ. ಸಾಮಾನ್ಯ ಮಾಡೋದದು, ರಸ್ತೆಗೆ ಅಡ್ಡ ನಿಂತಿದ್ನಲ್ಲ, ಕ್ಷಮಿಸಿ ಅಂದ ತಕ್ಷಣ ಅವ್ನಿಗೆ ಗೊತ್ತಾಯ್ತು, ಸರದ ಥ್ಯಾಂಕ್ ಯು ಅಂದೆ. ಮನೆಗೆ ಬಂದೆ, ಮನೆಗೆ ಒಂದು ಅಡುಗೆ ಮಾಡ್ತಾ ಇದ್ದೆ, ಮಾಡಿ ಏನು ಕುಕ್ಕರ್ ಇಳಿಸ್ಬೇಕು ಅಂತ ಅನ್ನೋ ಹೊತ್ತಿಗೆ ನಾನು ಹಿಂದೆ ಯಾರೋ ನಿಂತಿದ್ದಾರೆ ಅನ್ನಿಸ್ತು. ತಿರುಗಿ ನೋಡ್ತೀನಿ, ಮಗಳು ನಿಂತಿದ್ದಾಳೆ. ಏನು ಹುಚ್ಚು ಹುಡುಗಿಯದು, ಟಕ್ಕಂದು ಮಾಡಿದ್ರೆ ಮೊಳಕಾಯಿ ಬಡಿತಿರ್ಲಿಲ್ಲ, ಕುಕ್ಕರ್ ಕೆಳಗೆ ಬಿಡ್ತಿರ್ಲಿಲ್ಲ. ಹೋಗೋ ನಿನ್ನ ಕೋಣೆಗೆ ಹೋಗೋ, ಯಾಕೆ ನಿಂತ್ಕೊಂಡಿದ್ದೆ ಇಲ್ಲಿ ಅಂತ ಬೈದೆ. ಆ ಹುಡುಗಿ ತಲೆ ಕೆಳಗೆ ಹಾಕ್ಕೊಂಡು ತಾನು ಕೋಣೆಗೆ ಹೋದ್ಲು. ನಾನು ಅಡುಗೆ ಎಲ್ಲ ಕೆಲಸ ಮುಗಿದ ಮೇಲೆ ನೋಡ್ತೀನಿ, ನೆಲದ ಮೇಲೆ 3 ಅತ್ಯಂತ ಸುಂದರವಾದ ಹೂಗಳು ಬಿದ್ದಿದ್ದಾವೆ, ತುಂಬ ಸುಂದರವಾದ ಗುಲಾಬಿ ಹೂಗಳು ಬಿದ್ದಿದ್ದಾವೆ. ಯಾರು ತಂದ್ರು ಹೂವನ್ನ ಅಂತ ವಿಚಾರ ಮಾಡಿದೆ. ತಕ್ಷಣ ಅರ್ಥ ಆಯಿತು,
ನನ್ನ ಮಗಳು ಶಾಲೆಯಿಂದ ಬರಬೇಕಾದ್ರೆ ಅದನ್ನು ತಂದಿರಬೇಕು, ನನ್ನ ತಲೆಯಲ್ಲಿ ಇಡಬೇಕು ಅಂತ ಹಿಂದೆ ನಿಂತಿದ್ದಾಳು ಪಾಪ. ನಾ ಸುಮ್ಮನೆ ಬೈಬಿಟ್ನಲ್ಲ ಮಗುಗೆ ಅಂತ ಹೂ ಎತ್ಕೊಂಡು ಕೋಣೆಗೆ ಹೋದಾಗ ಆ ಮಗು ಮಲ್ಕೊಂಡು ಹಾಗೆ ನಟನೆ ಮಾಡ್ತಾಯಿತ್ತು. ಮಲ್ಕೊಂಡಿದ್ರೆ ಮಾತು ಬೇರೆ, ನಟನೆ ಮಾಡ್ತಾಯಿತ್ತು. ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಆ ಮಗುನ ಹಣೆ ತಟ್ಟಿ ಹೇಳಿದ್ರಂತೆ, ಮಗು ಕ್ಷಮಿಸ್ಬಿಡಮ್ಮ, ನನಗೆ ಗೊತ್ತಾಗಲಿಲ್ಲ, ನೀ ತಂದದ್ದ ಹೂವು ಅಂತ ಕೇಳಿದ್ರಂತೆ. ಹೌದಮ್ಮ, ಬರಬೇಕಾದ್ರೆ ತಂದೆ, ಹೂ ನಿನ್ನಷ್ಟೇ ಚಲುವಾಗಿದ್ದಾವೆ ಅವು, ಅದಕ್ಕೆ ನೀನು ತಲೆಯಲ್ಲಿ ಇಡಬೇಕು ಅಂತ ತಂದಿದ್ದೆ, ಹಿಂದೆ ನಿಂತ್ಕೊಂಡಿದ್ದೆ ಅಂತ. ಸಾರಿ ಪುಟ್ಟ, ನನಗೆ ಗೊತ್ತಾಗಲಿಲ್ಲಮ್ಮ, ಕ್ಷಮಿಸ್ಬಿಡು ಅಂತ ಅಮ್ಮ ಹೇಳಿದ್ರಂತೆ. ಇಲ್ಲಿ ಪರವಾಗಿಲ್ಲ, ನೀ ಅಮ್ಮ ಅಲ್ವಾ, ಬೈಬೋದು ನನ್ನ ಅಂತ ಮಗು ಹೇಳುತ್ತಂತೆ. ಆಗ ತಾಯಿ ಹೇಳ್ತಾಳೆ, ರಸ್ತೆಯಲ್ಲಿ ಯಾವನೋ ಪರಿಚಯ ಕೂಡ ಇಲ್ಲ ಮನುಷ್ಯ, ಅಡ್ಡ ನಿಂತವನು ಕ್ಷಮಿಸಿ ಅಂದಾಗ ಸರಿದಾಗ ಥ್ಯಾಂಕ್ ಯು ಅಂದೆ. ಅವನಿಗೆ ತೋರಿಸಿದಷ್ಟು ವಿನಯವನ್ನು ನನ್ನ ಮಗಳಿಗೆ ತೋರಿಸ್ಲಿಲ್ಲಲ್ಲ ನಾನು. ಅಪರಿಚಿತನಿಗೆ ಮಾರ್ಕೆಟಲ್ಲಿ ಒಬ್ಬನಿಗೆ ಥ್ಯಾಂಕ್ ಯು ಅಂತೇನೆ ನನ್ನ ಮಗಳಿಗೆ ಅನ್ನಲಿಲ್ಲ ನಾನು. ಅದಕ್ಕೆ ಹೇಳ್ತಾಳೆ, ದಯವಿಟ್ಟು ತಿಳ್ಕೊಳ್ಳಿ, ನೀವು ಯಾವ ಕೆಲಸ ಮಾಡ್ತಿದ್ದೀರೋ, ಯಾವುದೋ ನೌಕರಿ ಮಾಡ್ತೀವಲ್ಲ, ನಾಳೆ ನೀವು ನೌಕರಿಗೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಸಹಿ ಒಣಗೋದ್ರೊಳಗೆ ಮತ್ತೊಬ್ಬರನ್ನ ಹುಡುಕಿರ್ತಾರೆ ಅವರು. ಜಗತ್ತಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ ಕೆಲಸಕ್ಕೆ. ನಿನ್ನ ಜಾಗವನ್ನು ಮತ್ತೊಬ್ಬರು ಈ ತಕ್ಷಣ ತುಂಬುತ್ತಾರೆ, ಆದರೆ ಮನೆಯಲ್ಲಿ ನಿಮ್ಮ ಜಾಗವನ್ನು ಯಾರೂ ತುಂಬೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರ ಬಗ್ಗೆ ಹೆಚ್ಚು ಪ್ರೀತಿ ಇರಲಿ ಅಂತ. ಈಗ ಬರೋದಿಷ್ಟೇ, ನಾವು ನನ್ನದು ಅಂತ ಬಡ್ಕೋತೇನೆ, ಆ ವಿನಯ ತೋರಿಸ್ತೇನೆ ನನ್ನವ್ರ ಬಗ್ಗೆ ಅಂಥೇಳಿ. ಅದಕ್ಕೆ ಈ ಮರದ ಆನೆ ನಿಜವಾದ ಆನೆ ನೋಡಿದಾಗ ಮರ ಇಲ್ಲ, ಮರ ನೋಡಿದಾಗ ಆನೆ ಇಲ್ಲ ಅನ್ನೋ ಹಾಗೆ ಈ ತೇನ ತೆಕ್ತೇನ ಭುಂಜೀತ, ಎಲ್ಲವನ್ನು ಬಿಟ್ಟು ಹೋಗಬೇಕು ಅಂತ ಹೇಳೋದು ಕಷ್ಟದ ಕೆಲಸ, ತುಂಬ ಸುಲಭ ಅಲ್ಲ. ಜಗತ್ತನ್ನೇ ಬಿಟ್ಟು ಹೋಗಬೇಕು ಅನ್ನೋಂಥದ್ದು ಕಷ್ಟ. ಆದರೆ ಜಗತ್ತನ್ನು ಬಿಟ್ಟು ಹೋಗುವಂತ ಅನ್ನೋದಿಲ್ಲ. ನಿಜವಾದ ಅರ್ಥ ನೋಡಿದಾಗ ಈ ಜಗತ್ತು ಅನ್ನೋ ಭ್ರಮೆಯನ್ನು ಪಾರಾಗಬೇಕು ಅಂತ. ಅದನ್ನು ಹೇಗಾಗಬೇಕು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.